श्रीगुरुभ्यो नमः। हरिः ओम्। हयग्रीवं चिदानन्दविग्रहं सदनुग्रहं दशग्रीवच्छिदं शापान्मणिग्रीवविमोचनं स्वनामग्रहणादेव निरस्तग्रहविग्रहं वृन्दावनगतं वन्दे ब्रह्मरुद्रेन्द्रवन्दितम्। स्वान्तस्थानन्तशय्याय पूर्णज्ञानरसार्णसे उत्तुङ्गवाक्तरङ्गाय मध्वदुग्धाब्धये नमः। गुरुमखिलगुणज्ञं सद्गुणैकाधिवासं शमदमपरिनिष्टं सत्त्वनिष्ठं वरिष्ठं सकलसुजनशिष्टं नित्यनिर्धूतकष्टं हयमुखपदनिष्ठं मां भजन्तु प्रपन्नाः। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। नीलाकरार्चितानन्तलीला गोपालपालितान् विद्यापयोनिधीन् वन्दे ब्रह्मविद्यागुरुन् मम। ब्रह्मचर्य हरिप्रीति सुविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नुमः। वादिराजपदद्वन्द्ववारिजासक्तमानसान् विश्वप्रियगुरून् वन्दे मन्दोऽहं धीविशुद्धये। सत्यं सत्यं पुनः सत्यं विष्णुतीर्थप्रसादतः सर्वे कामाः भवन्त्येव शपथो बिम्बसन्निधौ। चिन्तामणिं सभक्तानां कल्पवृक्षं च कामदं स्वामिनं त्वां रघुप्रेमतीर्थं वन्देह्यभीष्टदम्। अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे। गुपप्रकरसङ्काशं गोपालार्चनतत्परं गोदेववन्द्यपादाब्जं गोपालाख्यगुरुं भजे। जलज्येष्ठनिभाकारं जगदीशपदाश्रयं जगतीतलविख्यातं जगन्नाथगुरुं भजे। ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ಭಕ್ತರಿದರಾದರದಿ ಕೇಳುವುದು. ಶ್ರೀ ಗುರುಭ್ಯೋ ನಮಃ. ಪ್ರಕೃತ ಗಣಪತಿ ಸ್ತೋತ್ರ ಸಂಧಿ ಪ್ರವಚನದ ವಿಷಯ. ಗಣಪತಿ ಸ್ತೋತ್ರ ಸಂಧಿಯನ್ನ ನೋಡೋದಕ್ಕೆ ಮೊದಲು ಆಧ್ಯಾತ್ಮಮಾಲಾ ಅಂತ ರಘುಪತಿ ವಿಠಲರು ವಿಜಯದಾಸರ ಶಿಷ್ಯರಾಗಿರತಕ್ಕಂಥ ವೇಣುಗೋಪಾಲ ವಿಠಲರು, ವೇಣುಗೋಪಾಲದಾಸರು, ಅವರ ಶಿಷ್ಯರು ವ್ಯಾಸ ವಿಠಲರು, ಅವರ ಶಿಷ್ಯರು ರಘುಪತಿ ವಿಠಲರು. ಅವರು ಆಧ್ಯಾತ್ಮಮಾಲಾ ಅಂತ ಪುಸ್ತಕವನ್ನ, ಗ್ರಂಥವನ್ನ ಬರೆದಿದ್ದಾರೆ. ಅದು ಗದ್ಯ ರೂಪದಲ್ಲೇ ಇದೆ. ಎರಡು ಭಾಗದಲ್ಲಿ ಹೇಳ್ತಾರೆ. ಎಲ್ಲ ದೇವತೆಗಳ ಉತ್ಪತ್ತಿ, ಅವರು ಹುಟ್ಟಿದ ಕೂಡಲೇ ಭಗವಂತನ ಉಪಾಸನ ಮಾಡಿದ ಕ್ರಮ ಇಲ್ಲಿ ಹೇಳ್ತಾ ಇದೆ. ವೈಕಾರಿಕ ರುದ್ರದೇವರಿಂದ ಉತ್ಪನ್ನರಾದಂಥವರೇ ನಮ್ಮ ಮಹಾಗಣಪತಿ. ಇವರ ಶರೀರ ಎಂಥದ್ದು ಅಂದ್ರೆ ರಜೋ ರಜಸತ್ವ. ಇಂಥ ಶರೀರದಿಂದ ವಿಶೇಷವಾಗಿ ಹುಟ್ಟಿ ಬಂದವರೇ ಮಹಾಗಣಪತಿ. ಇದು ಎಲ್ಲಿ? ಬ್ರಹ್ಮಾಂಡದ ಒಳಗೆ ಪಾರ್ವತೀ ದೇವಿಯ ಮೂಲಕ ಉತ್ಪನ್ನಾದದ್ದು ಎರಡನೇ ಸಲ. ಆದಿಸೃಷ್ಟಿ ಅಂತ ಹೇಳ್ತಾ ಇದ್ದಾರೆ. ಆದಿಸೃಷ್ಟಿ ಅಂದರೆ ಬ್ರಹ್ಮಾಂಡದ ಹೊರಗಿನ ಸೃಷ್ಟಿ. ಬ್ರಹ್ಮಾಂಡದ ಹೊರಗಿನ ಸೃಷ್ಟಿಯಲ್ಲಿ ತತ್ವಾಭಿಮಾನಿಗಳೆಲ್ಲರೂ ಹುಟ್ಟಿ ಬಂದು ಅವರವರು ವಿಶೇಷ ಭಗವಂತನ ಚಿಂತನಾದಿಗಳನ್ನು ಮಾಡಿ ಭಗವಂತನ ಪ್ರತ್ಯಕ್ಷ ಮಾಡಿಕೊಂಡು ಆಯಾ ಪದವಿಗಳನ್ನು ಪಡೆದು ಅದನ್ನು ಹೇಳ್ತಾ ಇದ್ದಾರೆ. ವಿಶೇಷವಾಗಿ ಅವರಿಗೆ ಹೇಳಿದ್ದು, ನಿನ್ನ ಸಕಲೇಂದ್ರಿಯಗಳನ್ನ ಭಗವಂತನಲ್ಲಿ ನಿಲ್ಲಿಸಿ ಉಪಾಸನೆ ಮಾಡು. ಆದರೆ ಅವರಿಗೆ ಎಲ್ಲಾ ಇಂದ್ರಿಯಗಳನ್ನ ಏಕಕಾಲದಲ್ಲಿ ಭಗವಂತನಲ್ಲಿ ಉಪಾಸನ ಅಂದ್ರೆ ಸರ್ವದಾ ಸಕಲೇಂದ್ರಿಯಗಳಿಂದ ಭಗವಂತನನ್ನೇ ವಿಷಯೀಕರಿಸೋದು, ಅವನ ಕಡೆ ಗುರಿಯಾಗಿಟ್ಟುಕೊಳ್ಳೋದು. ಅದವರಿಗೆ ಆಗ್ಲಿಲ್ಲಂತೆ. ಆಗದೇ ಇರುವಾಗ
ಪುನಃ ಪ್ರಾರ್ಥನೆ ಮಾಡಿಕೊಂಡ್ರೆ ಗುರುಗಳಾಗಿರತಕ್ಕಂಥ ರುದ್ರದೇವರು ಹೇಳುತ್ತಾರೆ, ಅಯ್ಯ ನಿನಗೆ ಎಲ್ಲಿ ವಿಶೇಷವಾಗಿ ಭಗವಂತನ ಉಪಾಸನೆ ಮಾಡಲಿಕ್ಕಾಗುತ್ತೋ ಆ ಥರ ಮಾಡು, ಎಲ್ಲವೂ ಬೇಡ. ಅವಾಗ ಹೃದಯ ಆಕಾಶದಲ್ಲಿ ಭಗವಂತನನ್ನ ಚಿಂತನೆ ಮಾಡುತ್ತಾ ಬಂದ್ರು. ವಿಶ್ವನಾಮಕ ಭಗವಂತನ ಚಿಂತನೆ ಮಾಡಿ ಅವರು ವಿಶೇಷವಾಗಿ ಭಗವಂತನನ್ನ ಯಾವ ಗುಣದಿಂದ ಉಪಾಸನೆ ಮಾಡಿದರು. ಮಹಾಗಣಪತಿ ಅಂದ್ರೆ ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಅನ್ನುವ ಆ ಗುಣವನ್ನ ಭಗವಂತನ ಉಪಾಸನೆ ಮಾಡಿದ್ರು. ಇವಾಗ ಭಗವಂತನ ಉಪಾಸನ ಅಂದ್ರೆ ರೂಪ, ಗುಣ, ಕ್ರಿಯ, ಈ ಮೂರರ ಚಿಂತನೆಯೇ ಉಪಾಸನೆ. ವಿಶ್ವನಾಮಕ ಭಗವಂತನ ರೂಪವನ್ನು ಚಿಂತನೆ ಮಾಡಿದರು. ಆತನ ಕ್ರಿಯಾ, ಎಲ್ಲಾ ಜಗತ್ತನ್ನ ರಕ್ಷಣೆ ಮಾಡುತ್ತಾ ಇದ್ದಾನೆ ಎಂಬ ಕ್ರಿಯಾ. ಗುಣ ಯಾವುದು ಅಂದ್ರೆ ಇಲ್ಲಿ ಅವರು ಚಿಂತನೆ ಮಾಡಿದ್ದು ಕೊಡುತ್ತಾರೆ. ಸರ್ವತ್ರ ವ್ಯಾಪ್ತ, ಅಸಂಗ, ಯಾವುದರ ಅಂಟು ಇಲ್ಲದೆ. ಆಕಾಶ ಹೇಗಿರುತ್ತೆ, ಎಲ್ಲಾ ಕಡೆ ವ್ಯಾಪಿಸಿಕೊಂಡಿರುತ್ತೆ. ಹಾಗೆ ಯಾವುದರ ಅಂಟು ಇಲ್ಲದೆ ಇರುತ್ತೆ. ಭಗವಂತನು ಈ ಆಕಾಶದಲ್ಲಿ ಆಕಾಶ ಶಬ್ದವಾಚ್ಯನಾಗಿ ಕಾಶ್ರದೀಪ್ತೌ ಅಂತ ಧಾತು ಅಂದ್ರೆ ವಿಶೇಷ ಪ್ರಕಾಶಮಾನನಾಗಿ ಆಕಾಶದಲ್ಲಿ ಆಕಾಶ ಶಬ್ದವಾಚ್ಯನಾಗಿ, ಆಕಾಶ ಎಂಬ ಶಬ್ದ ಅವನನ್ನ ಹೇಳುತ್ತೆ. ಆದ್ದರಿಂದ ಆ ಶಬ್ದದಿಂದ ಹೇಳಲ್ಪಟ್ಟವ ಅವನು ವಾಚ್ಯ ಅಂದ್ರೆ. ಅಂಥ ರೀತಿಯಲ್ಲಿ ಭಗವಂತನನ್ನ ಸರ್ವತ್ರ ವ್ಯಾಪ್ತ ಅಂತ ಉಪಾಸನೆ ಮಾಡಿದ್ರು. ಯಾವ ಅಂಟಿಲ್ಲದವ ಅಂತ ಉಪಾಸನೆ ಮಾಡಿದ್ರು. ನಿಸ್ಸಂಗ ಅಥವಾ ಅಸಂಗ, ಸರ್ವತ್ರ ವ್ಯಾಪ್ತ ಅಂತ ಈ ಗುಣವನ್ನ ಆ ವಿಶ್ವನಾಮಕ ಭಗವಂತನಲ್ಲಿ ಸದಾ ಉಪಾಸನ ಅಂದ್ರೆ ಆ ಗುಣವನ್ನ ತಗೊಂಡು ಆ ರೂಪವನ್ನು ಇಟ್ಟುಕೊಂಡು ಸದಾಕಾಲ ಚಿಂತನೆ ಮಾಡುವುದೇ ಉಪಾಸನ. ಅದನ್ನು ಮಾಡಿದಾಗ ಭಗವಂತ ಪ್ರತ್ಯಕ್ಷನಾದ. ಅವರಿಗೆ ಹೇಳ್ತಾ ಇದ್ದ, ಅಯ್ಯ ನೀನು ಸ್ವಯೋಗ್ಯ ವೇದದರ್ಶಿಯಾಗು ಅಂತ ಆಶೀರ್ವಾದ ಮಾಡಿದ್ರಂತೆ. ನಿನ್ನ ಯೋಗ್ಯತೆ ಇದ್ದಷ್ಟು ವೇದಗಳ ಸ್ಫೂರ್ತಿ ನಿನಗೆ ಬರಲಿ. ಇನ್ನ ವಿಶೇಷವಾಗಿ ನಿನಗೆ ಎಷ್ಟು ಈ ವೇದಗಳ ಪರಿಚಯ ಆಗುತ್ತೆ, ಆ ವೇದಗಳಲ್ಲಿ ಹೇಳಿದ ನನ್ನ ಗುಣಗಳಿಂದ ನನ್ನನ್ನ ಸದಾ ಕೊಂಡಾಡುವಂಥವನಾಗು. ಇನ್ನ ಮುಂದೆ ಹೇಳ್ತಾರೆ, ಹೃದಯ ಆಕಾಶದಲ್ಲಿ ನನ್ನ ರೂಪವನ್ನ ನೀನು ಚಿಂತನೆ ಮಾಡಿದೀಯ. ಹೃದಯ ಆಕಾಶದಲ್ಲಿ ಹಾಗೆ ಹೊರಗಿನ ಆಕಾಶದಲ್ಲಿ ನೀನು ವಿಶೇಷವಾಗಿ ಹೃದಯಾಕಾಶದಲ್ಲಿರುವವನೇ ಹೊರಗಿನ ಆಕಾಶದಲ್ಲಿದ್ದಾನೆ ಅಂತ ಚಿಂತನೆ ಮಾಡಿದೀಯ. ಅದಕ್ಕೆ ಅಧಿಕಾರಿ ನೀನು. ನಾವು ಚಿಂತನೆ ಮಾಡ್ಲಿಕ್ಕೆ ಹೋದ್ರೆ ಅದು ಎಟಕಲ್ಲ. ಸ್ವಲ್ಪ ಕಾಲ ಮಾಡುತ್ತೀವಿ, ಸಾಕು ಅನಿಸಿಬಿಡುತ್ತೆ, ಹೋಗ್ತೀವಿ. ಯಾಕೆ? ನಮ್ಮಲ್ಲಿ ಆ ರೀತಿಯಾಗಿ ಸತತ ಚಿಂತನೆ ಮಾಡುವ ಅಧಿಕಾರವಿಲ್ಲ. ಸ್ವರೂಪದಲ್ಲಿ ಇರಬೇಕು ಅಧಿಕಾರ. ಅದು ಮಹಾಗಣಪತಿಗೆ ಇದೆ. ಆದ್ದರಿಂದ ವಿಶೇಷವಾಗಿ ನೀನು ಈ ರೀತಿಯ ಆಕಾಶದಲ್ಲಿ ಉಪಾಸನೆ ಮಾಡಿದ್ಯಾ ನನ್ನನ್ನು. ಅದಕ್ಕೆ ನೀನು ಆಕಾಶಾಭಿಮಾನಿಯಾಗು. ಎಂತಹದ್ದು ಅಂದ್ರೆ ಗರುಡ ಪುರಾಣ ಅದರಲ್ಲಿ ವಿಶೇಷವಾಗಿ ಬರುವುದು. ಗರುಡ ಪುರಾಣದಲ್ಲಿ 3 ಭಾಗ: ಬ್ರಹ್ಮಕಾಂಡ, ಪ್ರೇತಕಾಂಡ, ಹಾಗೆ ವ್ರತಕಾಂಡ. ಅದರಲ್ಲಿ ವಿಶೇಷವಾಗಿ ಪ್ರೇತಕಾಂಡ ಇವಾಗೇನು ನಮಗೆ ಸಿಗ್ತಾ ಇದೆ, ಅದು 13 ಅಧ್ಯಾಯದವರೆಗೂ ಈ ಅಂತ್ಯಕ್ರಿಯೆಗಳನ್ನೆಲ್ಲ ಅಂತ್ಯಷ್ಟಿ ಗುರುತು ಹೇಳಿ, ಕೊನೆಯ 3 ಅಧ್ಯಾಯಗಳಲ್ಲಿ ಅಧ್ಯಾತ್ಮ ವಿಚಾರ ತುಂಬಾ ಹೇಳ್ತಾ ಬರ್ತದೆ. ಅದರಲ್ಲಿ ನಮ್ಮ ಶರೀರದೊಳಗೇನೆ ಬ್ರಹ್ಮಾಂಡ ಸೂಕ್ಷ್ಮ ರೂಪದಿಂದ ಇದೆ. ಅಲ್ಲಿ ಲೋಕಗಳನ್ನ ಚಿಂತನೆ ಮಾಡುವ ಕ್ರಮವನ್ನ ಹೇಳಿಕೊಡುತ್ತಾರೆ. ನಾಭಿಯಲ್ಲಿ ಆಕಾಶ, ನಾಭಿಯ ಕೆಳಗೆ ಭೂಲೋಕ, ನಂತರ ನಾಭಿಯಲ್ಲಿ ಆಕಾಶ, ಹೃದಯದಲ್ಲಿ ಸ್ವರ್ಗ,
ನಂತರ ಉರಸ್ಸಿನಲ್ಲಿ ವಿಶೇಷವಾಗಿ ಮಹರ್ಲೋಕ, ಕಂಠದಲ್ಲಿ ಜನೋಲೋಕ ಅಂದರೆ ತಾಲು ಪ್ರಾಂತದಲ್ಲಿ ಜನೋಲೋಕ, ಭ್ರೂ ಮಧ್ಯದಲ್ಲಿ ತಪೋಲೋಕ, ಶಿರಸ್ಸಿನಲ್ಲಿ ಸತ್ಯಲೋಕ, ನಂತರ ಅದರ ಮೇಲೆ ವೈಕುಂಠ ಅಂತ ನಮ್ಮ ಶರೀರದಲ್ಲೇ ಲೋಕಗಳ ಚಿಂತನೆಯನ್ನ ಗರುಡ ಪುರಾಣದಲ್ಲಿ ಹೇಳ್ತಾರೆ, ಅಗ್ನಿ ಪುರಾಣದಲ್ಲೂ ಹೇಳ್ತಾರೆ. ಹಾಗಾದರೆ ಅಲ್ಲಿ ನಮ್ಮ ನಾಭಿಯಲ್ಲಿ ಆಕಾಶಾಭಿಮಾನಿಯಾಗಿರತಕ್ಕಂಥ ಮಹಾಗಣಪತಿಗಳು ವಿಶೇಷವಾಗಿ ಅಲ್ಲಿ ಆಕಾಶಕ್ಕೆ ನಿಯಾಮಕರಾಗಿದ್ದಾರೆ. ಹಾಗೆ ಹೊರಗಿನ ಆಕಾಶಕ್ಕೂ ನಿಯಾಮಕರಾಗಿದ್ದಾರೆ. ಹೃದಯದಲ್ಲಿರುವ ದಹರ ಆಕಾಶ ಅಂತ ಆ ಆಕಾಶಕ್ಕೂ ಅವರು ನಿಯಾಮಕರಾಗಿದ್ದಾರೆ. ವಿಶೇಷವಾಗಿ ಸರ್ವತ್ರ ಆಕಾಶದಲ್ಲಿ ಇದ್ದುಕೊಂಡು ನೀನು ನಿನ್ನ ವಿಶೇಷ ವ್ಯಾಪ್ತಿ ಎಷ್ಟರವರೆಗಿದೆ ಅಷ್ಟರ ಪರ್ಯಂತ ನನ್ನನ್ನ ಚಿಂತನೆ ಮಾಡು, ಸಾಧನೆ ಮಾಡು, ಉಪಾಸನೆ ಮಾಡು ಅಂತ ಚೆನ್ನಾಗಿ ಹೇಳುತ್ತೆ. ನಂತರ ನಿನ್ನಲ್ಲಿ ನನ್ನ ವಿಶೇಷ ವಿಭೂತಿಯನ್ನ ಇಡುತ್ತೇನೆ. ನಿನ್ನಲ್ಲಿರುವ ನನ್ನನ್ನ ನಿನ್ನ ಮೂಲಕವಾಗಿ ನಿನಗಿಂತ ಉತ್ತಮರೂ ಅರ್ಚನೆ ಮಾಡಲಿ, ನಂತರ ಕಡಿಮೆಯವರೂ ಅರ್ಚನೆ ಮಾಡಲಿ, ಆ ಒಂದು ಸ್ಥಾನವನ್ನ ಕೊಡುತ್ತೇನೆ. ಮಹಾಗಣಪತಿಯ ಪೂಜಾ ಇಲ್ಲದಿದ್ದರೆ ಏನೂ ಆಗಲ್ಲ. ಭೂಮಿಯ ಮೇಲೆ ಹುಟ್ಟಿ ಬಂದಿರತಕ್ಕಂಥ ಧರ್ಮರಾಜಾದಿಗಳು ಮಹಾಗಣಪತಿ ಪೂಜಾ ಮಾಡಿದ್ರು. ಹಾಗೆ ದೇವತೆಗಳು ಮಹಾಗಣಪತಿಯ ಪೂಜಾ ಮಾಡುತ್ತಾರೆ. ಈ ರೀತಿ ವರ ಕೊಟ್ಟು ಅನುಗ್ರಹ ಮಾಡಿದ್ರು. ಆದ್ದರಿಂದ ಆಕಾಶಾಭಿಮಾನಿಗಳಾಗಿರತಕ್ಕಂಥ ಮಹಾಗಣಪತಿಗಳು ವಿಶೇಷವಾಗಿ ದೇವರನ್ನ ಏನು ಚಿಂತನೆ ಮಾಡಿದ್ರು, ಸರ್ವತ್ರ ವ್ಯಾಪ್ತ, ಅಸಂಗ, ಅಂಟಿಲ್ಲದವ. ಹಾಗಾದ್ರೆ ಅವರಂತರ್ಯಾಮಿ ಭಗವಂತನನ್ನ ಈ ಗುಣದಿಂದ ನಾವು ಸ್ಮರಣೆ ಮಾಡಿದರೆ ನಮಗೆ ಉಪಾಸನೆ ಮಾಡಲಿಕ್ಕೆ ಅಧಿಕಾರ ಇಲ್ಲ. ಸ್ಮರಣೆ ಆದರೂ ಮಾಡಿದರೆ ನಮಗೂ ವಿಶೇಷವಾದ ವ್ಯಾಪ್ತಿ ಬರುತ್ತೆ. ನಮಗೂ ವಿಶೇಷವಾಗಿ ಅಂಟಿಲ್ಲದ ಸ್ವಭಾವ ಬರುತ್ತೆ. ನಮ್ಮ ಸಂಸಾರಕ್ಕೆ ಕಾರಣವಾದದ್ದೇ ಅಂಟು. ಎಲ್ಲಿ ನೋಡಿದ್ರೂ ನಮ್ಮ ಮನಸ್ಸಿಗೆ ಅಂಟು. ಹೆಂಡತಿ, ಗಂಡ, ಮಕ್ಕಳು ಇವರೆಲ್ಲರ ಮೇಲೆ ಅಂಟು. ಸುತ್ತಿರುವ ಪದಾರ್ಥಗಳ ಮೇಲೆ ಅಂಟು. ಎಲ್ಲದರ ಮೇಲೂ ಅಂಟು ಅಂಟು ಅಂಟು. ಈ ಅಂಟಿನಿಂದಲೇ ಒದ್ದಾಡುತ್ತೀವಿ. ಈ ಅಂಟೇ ಸಂಸಾರಕ್ಕೆ ಕಾರಣ. ಆ ಅಂಟು ಹೋಗಬೇಕಾದ್ರೆ ಮಹಾಗಣಪತಿಗಳ ಅಂತರ್ಯಾಮಿ ಭಗವಂತನನ್ನ ಅಂಟಿಲ್ಲದವ, ನಿಸ್ಸಂಗ ಅಂತ ಚಿಂತನೆ ಮಾಡಬೇಕು. ಚಿಂತನೆ ಮಾಡಿ ಭಗವಂತನನ್ನೇ ಸದಾ ಚಿಂತನೆ ಮಾಡುವ ಬುದ್ಧಿ ಮಹಾಗಣಪತಿಗಳು ಕೊಡ್ತಾರೆ. ದೇವರನ್ನೇ ಸದಾ ಅನುವರ್ತನೆ ಮಾಡುವ ಬುದ್ಧಿ ಕೊಡುತ್ತಾರೆ. ಆ ರೀತಿಯಾಗಿ ಮಹಾಗಣಪತಿಯನ್ನ ವಿಶೇಷವಾಗಿ ನಾವು ಮನಸ್ಸಲ್ಲಿ ಚಿಂತನೆ ಮಾಡುವಾಗ ಅನುಕೂಲವಾಗಬೇಕು. ಅವರ ಗುಣಗಳನ್ನ ನಮಗೆ ನೆನೆಸಿಕೊಂಡು ಚಿಂತನೆ ಮಾಡಲಿಕ್ಕೆ ಅನುಕೂಲ ಆಗಲಿ ಅಂತ ಜಗನ್ನಾಥ ದಾಸಾರ್ಯರು ಗಣಪತಿ ಸ್ತೋತ್ರ ಸಂಧಿಯನ್ನು ಮಾಡುತ್ತಾ ಬರ್ತಾರೆ. ಒಂದೊಂದು ಪದ್ಯದಲ್ಲೂ ಅವರ ಚಿಂತನೆ, ಅವರ ಗುಣಗಳ ಚಿಂತನೆ, ಅವರು ಭಗವಂತನ ಮಾಡಿದ ಉಪಾಸನಾ ಕ್ರಮ, ಯಾವ ಗುಣಗಳನ್ನು ಚಿಂತನೆ ಮಾಡಿದ್ರೆ ಅವರು ಎಂಥವರು ಅಂತ 21 ಪದ್ಯಗಳಿಂದ ಮಾಡುತ್ತಾ ಬರುತ್ತಾರೆ. ಆ 21 ಏಕವಿಂಶತಿ ಪದಗಳೆನಿಸುವ ಕೋಕನದ ನವಮಾಲಿಕೆಯ ಅಂತ ಹೇಳ್ತಾರೆ. 21 ಪುಷ್ಪಗಳಿಂದ ಕೂಡಿದ ಕಮಲ ಪುಷ್ಪದ ಹಾರ ನಮ್ಮ ಮಹಾಗಣಪತಿ ಅಂತರ್ಗತ ವಿಶ್ವಂಭರನಿಗೆ ಅರ್ಪಣೆ ಮಾಡುತ್ತಾ ಇದ್ದೇನೆ ಅಂತ ಜಗನ್ನಾಥ ದಾಸರು ಗಣಪತಿ ಸ್ತೋತ್ರ ಸಂಧಿಯನ್ನು ಪ್ರತ್ಯೇಕ ಮಾಡುತ್ತಾರೆ. ಅದಕ್ಕೆ ಕಾರಣವನ್ನ ದಾಸ ಪರಂಪರೆಯಲ್ಲಿ ಹೀಗೆ ಹೇಳುತ್ತೆ. ಏನಂತ, ಗೋಪಾಲದಾಸರು ಇವರ ಗುರುಗಳು. ಅವರ ಅನುಗ್ರಹದಿಂದಲೇನೆ ಇವರ ಬಾಯಿಂದ ವಿಶೇಷವಾಗಿರತಕ್ಕಂಥ ಹರಿಕಥಾಮೃತ ಸಾರ ಬಂದಿದೆ. ನೋಡಬೇಕಾದ ವಿಚಾರವಿದೆ. ಜಗನ್ನಾಥದಾಸರು, ವಿಜಯದಾಸರು
ಭೋಜನಕ್ಕೆ ತೀರ್ಥಪ್ರಸಾದಕ್ಕೆ ಕರೆದಾಗ ಇವರು ಸುಧಾ ಪಂಡಿತರು. ವಿಜಯದಾಸರು ಎಲ್ಲೂ ಓದಿದ ಖ್ಯಾತಿ ಇಲ್ಲ, ಎಲ್ಲತ್ರ ಯಾರತ್ರ ಓದಿಲ್ಲ ಅಂತ ಎಲ್ಲರಲ್ಲಿ ಖ್ಯಾತಿ ಇದೆ. ಏನೋ ಓದದವ ಕೂಸಿ ಮಗ ದಾಸ ಅಂತ ಎಲ್ಲರೂ ಹೇಳಿಕೊಳ್ಳೋದು ಕೇಳಿದ್ರು. ಅದಕ್ಕೆ ಇವರು ಆ ತೀರ್ಥ ಪ್ರಸಾದಕ್ಕೆ ಕರೆದರೆ ಅವರೇ ನೈವೇದ್ಯ ಮಾಡುತ್ತಾರೆ. ಆದ್ದರಿಂದ ನಾನು ಹೋಗೋದು ಸರಿಯಲ್ಲ ಅಂತ ಹೇಳಿ, ನನಗೆ ಹೊಟ್ಟೆ ನೋವಿದೆ, ತಡವಾಗಿ ಊಟ ಮಾಡಿದ್ರೆ ಹೊಟ್ಟೆ ನೋವು ಬರುತ್ತೆ ಅಂತ ಹೇಳಿದರು. ಇವರು ಬಾರದೇ ಇದ್ದದ್ದಕ್ಕೆ, ಗುರುಗಳು ಕರೆದಾಗ ಇವರು ಬರದೇ ಇದ್ದದ್ದಕ್ಕೆ ಚೂರು ಮುನಿಸು ಬಂತು ಗೋಪಾಲದಾಸರಿಗೆ. ಅವರು ಕೇಳಿದರು, ಹೌದಾ ಹೊಟ್ಟೆ ನೋವು ಬರುತ್ತಾ ನಿಮಗೆ? ಆಯಿತು ಅಂದರು. ಆಯಿತು ಎಂಬುದೇ ಆಯಿತು ಅವರಿಗೆ. ವಿಶೇಷವಾಗಿ ಹೊಟ್ಟೆ ನೋವು ಶುರು ಆಯಿತು. ಹೊಟ್ಟೆ ನೋವಿನಿಂದ ನೆಲದ ಮೇಲೆ ಸುತ್ತುಕೊಂಡು ಹೋಗ್ತಾ ಇದ್ರಂತೆ. ಅಂಥವರು ವಿಶೇಷ ಎಲ್ಲ ಕಡೆ ಸೇವಾ ಮಾಡಿ ಕೊನೆಗೆ ಮಂತ್ರಾಲಯ ಪ್ರಭುಗಳ ಹತ್ರ ಸೇವಾ ಮಾಡಿದಾಗ ಪ್ರಾಣತ್ಯಾಗ ಮಾಡಬೇಕು ಅಂದಿದ್ದಾಗ ರಾಯರು ದರ್ಶನ ಕೊಟ್ಟು, ದೊಡ್ಡವರಾದ ವಿಜಯದಾಸರಿಗೆ ದ್ರೋಹ ಆಗಿದೆ, ಹೋಗಪ್ಪ ಅಂದ್ರೆ ಅಲ್ಲಿಗೆ ಹೋಗಿ ನಂತರ ವಿಜಯದಾಸರ ಶರಣಾಗತರಾದರೆ ಅವರು ಕ್ಷಮ ಮಾಡುತ್ತಾರೆ. ನಿನ್ನ ಗುರು ನಾನಲ್ಲಯ್ಯ, ಅಲ್ಲಿದ್ದಾರೆ ಹೋಗು ಅಂತ ಉತ್ತನೂರಿಗೆ ಕಳಿಸಿಕೊಡುತ್ತಾರೆ. ಉತ್ತನೂರಿಗೆ ಕಳಿಸಿಕೊಟ್ಟಾಗ ಗೋಪಾಲದಾಸರು ಅವರಿಗೆ ಅನುಗ್ರಹ ಮಾಡಿ ಭಕ್ಕರಿಯನ್ನ ಧನ್ವಂತರಿ ಸ್ತೋತ್ರ ಮಾಡಿ ಕೊಡುತ್ತಾರೆ. ಎನ್ನ ಭಿನ್ನಪ ಕೇಳು ಧನ್ವಂತರಿ ದಯ ಮಾಡು. ಅಲ್ಲಿ ಸ್ವಲ್ಪ ನೋಡಬೇಕಾದ ವಿಚಾರವಿದೆ. ಏನು? ಎನ್ನ ಭಿನ್ನಪ ಕೇಳು ಧನ್ವಂತರಿ ದಯ ಮಾಡು ಅಂತ ಸರಿ ಇದೆ. ಇವರ ಸುಧಾ ಪಂಡಿತರು ಯಾರು? ಜಗನ್ನಾಥದಾಸರು. ಸುಧಾ ಮಂಗಳಗಳು ಮಾಡಿದವರು. ಅಲ್ಲಿ ಪ್ರಾರ್ಥನೆ ಮಾಡುವವರು ಗೋಪಾಲದಾಸರು. ಹುಟ್ಟಿದಾಗಲಿಂದ ಯಾರತ್ತರೂ ರಾಮ ಶಬ್ದ ಕಲ್ತವರಲ್ಲ, ರಾಮ ಶಬ್ದವು ಕಲ್ತಿಲ್ಲ. ಹೊರಗೆ ಒಳಗೇನೆ ಅವರಿಗೆಲ್ಲ ಜ್ಞಾನ ಬಂದಿದೆ. ಇವರು ತಮ್ಮ ಹತ್ತಿರ ಬಂದು ಹೊಟ್ಟೆ ನೋವಿನಿಂದ ಬಳಲುತ್ತಾ ಇದ್ದೇನೆ, ಅನುಗ್ರಹ ಮಾಡಬೇಕು ಅಂತ ಗೋಪಾಲದಾಸರ ಪಾದವನ್ನು ಹಿಡಿದಾಗ ಅವರು ಧನ್ವಂತರಿಯನ್ನ ಪ್ರಾರ್ಥನೆ ಮಾಡುತ್ತಾ ಒಂದು ಶಬ್ದ ಹಾಕ್ತಾರೆ. ನೋಡಬೇಕಾದ ವಿಚಾರ ಅದು. ಎನ್ನ ಭಿನ್ನಪ ಕೇಳು ಧನ್ವಂತರಿ ದಯಮಾಡು, ಸಣ್ಣವನು ಇವ ಕೇವಲ, ಈ ಶಬ್ದ ಹಾಕ್ತಾರೆ. ಇವ ಕೇವಲ ಸಣ್ಣವ ಅಂದ್ರು. ಅಲ್ರಿ ಇವರು ಸುಧಾ ಪಂಡಿತರು, ನೀವೇನು ಒಂದು ಅಕ್ಷರ ಬರಲ್ಲ, ಹೊರಗೆ ಕಲ್ತಿಲ್ಲ, ನೀವರನ್ನ ಸಣ್ಣವ, ಕೇವಲ ಸಣ್ಣವ ಅಂತೀರಿ ದೇವರ ಮುಂದೆ ಅಂದ್ರೆ? ಹೌದು, ಶಾಸ್ತ್ರ ಓದಿದ್ರು ಅದರ ಅನುಭವ ಬಂದಿಲ್ಲ ಇನ್ನ, ಅದಕ್ಕೆ ಸಣ್ಣವ ಅಂತ ಹೇಳಿದು. ನಿಮಗೆ ಆ ಗಾಯತ್ರಿ ಮಂತ್ರದ ಸಿದ್ಧಿ ವಿಜಯರಾಯರ ಅನುಗ್ರಹದಿಂದ ಎಲ್ಲಾ ಶಾಸ್ತ್ರ ಒಳಗಿಂದ ಹೊರಗೆ ಬಂದ. ಅದಕ್ಕೆ ಭಗವಂತನ ಅನುಗ್ರಹ ಮಾಡಿ ಆ ಪ್ರಾರ್ಥನೆ ಮಾಡಿ ಆ ಭಕ್ಕರಿಯನ್ನ ಕೊಟ್ಟ ಕೂಡಲೇ ರೋಗ ಪರಿಹಾರ ಆಯಿತು. ನಂತರ ವಿಶೇಷವಾಗಿ ಅವರಿಗೆ ತಮ್ಮ ಆಯುರ್ದಾನ ಮಾಡಿದರು ಗೋಪಾಲದಾಸರು. ವಿಜಯರಾಯರ ಆಜ್ಞೆಯಂತೆ 40 ವರ್ಷ ಆಯುಷ್ಯವನ್ನ ದಾನ ಮಾಡಿದರು. ಅಸುನಾಥ ಗೋಪಾಲ ವಿಠಲ ಅಂತ ಪ್ರಾಣದೇವರ ಮೂಲಕ ಭಗವಂತನ ಪ್ರಾರ್ಥನೆ ಮಾಡಿ ಅವರ ಮೂಲಕ ತಮ್ಮ ಆಯುಷ್ಯವನ್ನ ಅವರಿಗೆ ಬರುವಂತೆ ಮಾಡುತ್ತಾರೆ. ಇಷ್ಟು ಶಕ್ತಿ ತೋರಿದ ಇವರು ಯಾರು ಅಂತ ನೋಡಿದಾಗ ಅವರಿಗೆ ವಿಶೇಷವಾಗಿ ಅವರ ಸ್ವರೂಪ ಗೊತ್ತಾಯಿತು. ಮಹಾಗಣಪತಿಗಳೇ ಬಂದಿದ್ದಾರೆ ಅಂತ. ಅದಕ್ಕೆ ಇಲ್ಲಿ ವಿಶೇಷವಾಗಿ ಅವರ ತಮ್ಮ ಗೋಪಾಲದಾಸರ ತಮ್ಮ ಗೋಪಾಲದಾಸರ ಕುರಿತು ವಿಶೇಷವಾಗಿ ಒಂದು ನುಡಿಯನ್ನ ಮಾಡುತ್ತಾರೆ, ಅಂದ್ರೆ ಪದವನ್ನ ಮಾಡುತ್ತಾರೆ. ಆ ಪದದಲ್ಲಿ ಅವರು ಗೋಪಾಲದಾಸರ ಕುರಿತು ಒಂದು ಮಾತನ್ನು ಹೇಳುತ್ತಾ ಬರುತ್ತಾರೆ. ತಂದೆ ಗೋಪಾಲ ವಿಠಲ ಅಂತ ಗೋಪಾಲದಾಸರ ತಮ್ಮಂದ್ರು.
ಅವರು ಹೇಳುತ್ತಾರೆ, ಏಕದಂತನೆ ಅಂಶದಲ್ಲಿ ಭೂಲೋಕದಲ್ಲಿ ಅವತರಿಸಿದ, ತಾ ಕಳೇವರವ ಧರಿಸಿ ಶ್ರೀಕಳತ್ರನ ತುತಿಸಿದ ಅಂತ ವಿಶೇಷವಾಗಿ ಹೇಳ್ತಾರೆ. ಏಕದಂತನೇ ಅಂಶದಲ್ಲಿ ಭೂಲೋಕದಲ್ಲಿ ಅವತರಿಸಿದ ಮಹಾಗಣಪತಿಗಳೇ ಇಲ್ಲಿ ವಿಶೇಷವಾಗಿ ಬಂದದ್ದು. ಭಗವಂತನ ಸ್ತೋತ್ರ ಮಾಡಿದರಯ್ಯ ಈ ಶರೀರ ಧಾರಣೆ ಮಾಡಿ ಎಂದರು. ಅದು ಜಗನ್ನಾಥದಾಸರಿಗೂ ಮೊದಲೇ ಗೊತ್ತಾಯಿತು, ಅವರ ತಮ್ಮಂದರಿಗೂ ಗೊತ್ತು, ಬಹಳ ಜನ ಜ್ಞಾನಿಗಳಿಗೆಲ್ಲ ಗೊತ್ತಾಯಿತದು. ಅದಕ್ಕೆ ತಮಗೆ ವಿಶೇಷವಾಗಿ ಪ್ರಾಣ ತೆಗೆಯುವಂಥ ಅಪಮೃತ್ಯುವೇ ಹೊಟ್ಟೆ ನೋವಿನ ರೂಪದಲ್ಲಿ ಬಂತು. ಅದನ್ನು ತೆಗೆದು ತಮಗೆ ಆಯುರ್ದಾನ ಮಾಡಿರತಕ್ಕಂಥ ಗೋಪಾಲದಾಸರಿಗಾಗಿ ಅವರ ಸ್ವರೂಪವನ್ನ ತಿಳಿದಿರತಕ್ಕಂಥ ಜಗನ್ನಾಥದಾಸರು ಈ ಸಂಧಿಯನ್ನ ಪ್ರತ್ಯೇಕ ಮಾಡುತ್ತಾರೆ. ಎಲ್ಲಾ ಸಂಧಿಗಳಲ್ಲಿ ತಾರತಮ್ಯ ಪ್ರಕಾರ, ಕಕ್ಷಾ ತಾರತಮ್ಯ ಮೊದಲುಕೊಂಡು ಅನುತಾರತಮ್ಯ ಅಂತ ಎಲ್ಲವನ್ನ ಅನೇಕ ತಾರತಮ್ಯ ಸಂಧಿಗಳನ್ನು ಮಾಡುತ್ತಾ ಅಲ್ಲಿ ದೇವರು ಮೊದಲುಕೊಂಡು ಕೊನೆ ಪರ್ಯಂತ ಎಲ್ಲರನ್ನ ಸ್ತೋತ್ರ ಮಾಡುತ್ತಾರೆ. ಆದರೆ ಪ್ರತ್ಯೇಕವಾಗಿ ಒಬ್ಬರಿಗೇನೆ ಒಂದು ಸಂಧಿಯನ್ನ ಇಟ್ಟದ್ದು ಅಂತ ಇಲ್ಲಿ 32 ಸಂಧಿಗಳಲ್ಲಿ ಇಲ್ಲ. ಒಬ್ಬರಿಗೆ ಇಟ್ರು. ಯಾವುದು? ಗಣಪತಿಗೆ. ಯಾಕೆ ಅಂತ ಪ್ರಶ್ನೆ ಬಂದರೆ, ತಮ್ಮನ್ನು ಉದ್ಧಾರ ಮಾಡಿದ ಗುರುಗಳಾದ್ದರಿಂದ ಅವರಿಗೆ ವಿಶೇಷವಾಗಿ ಅವರಂತರ್ಯಾಮಿ ಭಗವಂತನನ್ನ ಸ್ತೋತ್ರ ಮಾಡಿದರು ಅಂತ ಜ್ಞಾನಿಗಳು, ಈ ದಾಸ ಪರಂಪರೆಯಲ್ಲಿ ಬಂದಿರತಕ್ಕಂಥ ಜ್ಞಾನಿಗಳು ಹೇಳಂಥ ಮಾತು, ಅನುಭವದ ಮಾತು. ಇನ್ನ ಗಣಪತಿ ಸ್ತೋತ್ರ ಸಂಧಿಗೆ ಹೊರಟರೆ, ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ, ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಶ್ರೀಶನಂಘ್ರಿ ಸರೋಜ ಭೃಂಗ ಮಹೇಶ ಸಂಭವ ಮನ್ಮನದೊಳು ಪ್ರಕಾಶಿಸನು ದಿನ ಪ್ರಾರ್ಥಿಸುವೆ ಪ್ರೇಮಾತಿಶಯದಿಂದ. ನೀ ಸಲಹು ಸಜ್ಜನರ ವೇದವ್ಯಾಸ ಕರುಣಾ ಪಾತ್ರ, ಮಹದಾಕಾಶಪತಿ ಕರುಣಾಳು ಕೈಪಿಡಿದಮ್ಮನುದ್ಧರಿಸು. ಇಲ್ಲಿ ಹೇಳ್ತಾ ಬರ್ತಾ ಇದ್ದಾರೆ, ಅಯ್ಯ ಈ ಮೊದಲನೆಯ ಪದ್ಯದಲ್ಲಿ ಏನು ಕೇಳಿದು ಹೇಳ್ತಾರೆ. ಶ್ರೀಶನಂಘ್ರಿ ಸರೋಜ ಭೃಂಗ, ಶ್ರೀಶ ಭಗವಂತ, ಆತನ ಪಾದ ಕಮಲಗಳಲ್ಲಿ ದುಂಬಿಯಂತೆ ಇರತಕ್ಕಂಥವರು ನಮ್ಮ ಮಹಾಗಣಪತಿ. ಸರಿ, ಕಮಲ ದುಂಬಿ ಅಂದಾಗ ಅಲ್ಲಿ ಹೇಳ್ತಾರೆ, ಇದನ್ನೇ ಈ ದುಂಬಿಯ ದೃಷ್ಟಾಂತವನ್ನೇ ಜಯತೀರ್ಥರು ಹೇಳುತ್ತಾರೆ. ಅನುವ್ಯಾಖ್ಯಾನ ನಲಿನೇ ಚಂಚರೀಕತಿ ಮೇ ಮನಃ. ಈ ಕಮಲ ಪುಷ್ಪದಲ್ಲಿ ಮಕರಂದ ತುಂಬಾ ಇರುತ್ತೆ, ಅದರಲ್ಲಿ ರೇಣುಗಳಿರುತ್ತೆ. ನಾವು ನೋಡಿದರೆ ಜಿಗುಟಾಗಿ ದ್ರವ ಪದಾರ್ಥ ಎಲ್ಲಿ ಕಾಣಿಸಲ್ಲ, ಎಲ್ಲ ಪುಡಿ ಪುಡಿ ಪುಡಿಯಾಗಿ ರೇಣುಗಳಿರುತ್ತೆ. ಅದರೊಳಗೆ ಇರುತ್ತೆ ಮಕರಂದ. ಆ ಮಕರಂದವನ್ನ ವಿಶೇಷವಾಗಿ ಆಸ್ವಾದನೆ ಮಾಡುತ್ತೆ ದುಂಬಿ. ಆ ಮಕರಂದವನ್ನ ಅದು ಆ ವಾಸನೆ, ಆ ರುಚಿಗೆ ಎಷ್ಟು ಮಾರು ಹೋಗಿರುತ್ತೆ ಅಂದರೆ, ಆ ಒಳಗೆ ಕೂತು ಆ ಆಸ್ವಾದನೆ ಮಾಡ್ಲಿಕ್ಕೆ ಹೋದಾಗ ಇದರ ಬಾಯಿ ಚಿಕ್ಕದು, ಅಲ್ಲಿ ನೋಡಿದ್ರೆ ಹೂವಿನ ತುಂಬ ರಸವಿದೆ. ಅದಕ್ಕೆ ಒಂದು ಸಲ ತುಂಬಿಕೊಳ್ಳುತ್ತೆ, ಮತ್ತಾ ಹೋಗುತ್ತೆ, ಮತ್ತಾ ಬರುತ್ತೆ, ಮತ್ತಾ ಹೋಗುತ್ತೆ, ಮತ್ತಾ ಬರುತ್ತೆ, ತುಂಬುತ್ತಾನೇ ಇರುತ್ತೆ. ಆ ಗುಂಗಿನಲ್ಲೇ ಇರುತ್ತೆ ಆ ದುಂಬಿ. ಕೊನೆಗೆ ದುಂಬಿಗೆ ಎಷ್ಟು ಆ ರಸದ ಪ್ರೀತಿ ಬೆಳೆದು ಬಿಡುತ್ತೆ ಅಂದರೆ, ಆ ಕಮಲ ಪುಷ್ಪದಲ್ಲಿ ಇದು ಕೂತು ಒಳಗೆ ಆ ರೇಣುಗಳಿಂದ ಮಕರಂದವನ್ನ ಹೀರುತ್ತಾ ಇರುವಾಗ ಸೂರ್ಯ ಅಸ್ತಮಯ ಆದರೆ ಕಮಲ ಪುಷ್ಪದ ಲಕ್ಷಣ, ಸೂರ್ಯ ಬಂದರೆ ಅರಳುತ್ತೆ, ಸೂರ್ಯ ಅಸ್ತಮಯ ಆದರೆ ಮುದುಡಿ ಹೋಗುತ್ತೆ. ಎಲ್ಲಾ ಪುಷ್ಪಗಳಂತೆ ಸುನ್ನಿತ ಪುಷ್ಪ ಅಲ್ಲ, ಸ್ವಲ್ಪ ಗಟ್ಟಿ ಪುಷ್ಪ ಅದು. ಆ ಪುಷ್ಪವನ್ನ ತೆಗಿಬೇಕಾದ್ರೂ ಚೂರು ದಳಗಳನ್ನು ತೆಗೀಲಿಕ್ಕೂ ಸ್ವಲ್ಪ ಪ್ರಯತ್ನ ಪಟ್ಟು ತೆಗಿಬೇಕು.
ರೋಜಾ ಇಂಥ ಏನು ಹೂವುಗಳಿವೆ ಅದರಂತೆ ಸುನ್ನಿತ ಅಲ್ಲ, ಸ್ವಲ್ಪ ದಪ್ಪಕ್ಕಿರುತ್ತೆ ದಳಗಳು. ಮುಚ್ಚಿ ಹೋದರೆ ಆ ದುಂಬಿ ಒಳಗೆ ಸತ್ತು ಹೋಗಬೇಕಾಗುತ್ತೆ, ಉಸುರು ಕಟ್ಟಿ. ಇದನ್ನು ಶಾಸ್ತ್ರದಲ್ಲಿ ಹೇಳ್ತಾರೆ. ಅದರಿಂದ ಹಾಗಾದ್ರೆ ಆ ದುಂಬಿ ಅದರ ತಂಟೆಗೆ ಹೋಗಲ್ಲ ಅಂದ್ರೆ, ಇಲ್ಲ ಬಿಡಲ್ಲಂತೆ. ಪ್ರಾಣ ಹೋದ್ರೂ ಹೋಯಿತು ಅಂತ ಹಿರ್ತಾನೆ ಇರುತ್ತೆ, ಸ್ವಲ್ಪ ನೋಡಿಕೊಂಡು ಹಾರಿ ಬರ್ತಾನೆ ಇರುತ್ತೆ. ಅದಕ್ಕೆ ಅದರ ರಸ ಅಷ್ಟು ಹಿಡಿಸಿ ಬಿಟ್ಟಿದೆ. ಅದಕ್ಕೆ ದುಂಬಿಗೂ ಕಮಲಕ್ಕೂ ಆ ನಂಟನ್ನ ಹೇಳ್ತಾರೆ, ಸರೋಜ ಭೃಂಗ. ಹಾಗೆ ದೇವರ ಪಾದವನ್ನ ಉಪಾಸನೆ ಮಾಡುವಾಗ ಏನು ರಸ, ಆನಂದ ರಸ ಸಿಗ್ತಾ ಇದೆ, ಅದಕ್ಕೆ ಮಾರು ಹೋಗಿ ಮಹಾಗಣಪತಿ ವಿಶೇಷವಾಗಿ ದೇವರ ಪಾದದತ್ರ ತಾವು ಸದಾ ಇರುತ್ತಾ ಇದ್ದಾರೆ. ಅವರ ಮನಸ್ಸು ಸದಾ ದೇವರಲ್ಲೇ ಇದೆ. ಹೇಗೆ ನಾವು ವಿತ್ ಫೋರ್ಸ್ ದೇವರಲ್ಲಿ ಮನಸ್ಸನ್ನ ಪ್ರಯತ್ನಪೂರ್ವಕವಾಗಿ ಇಡ್ಲಿಕ್ಕೆ ನೋಡ್ತೀವಿ, ಅವ್ರು ಹಾಗಲ್ಲ, ತಾನಾಗಿ ಹೋಗ್ತಾ ಇದೆ. ಅವರ ಮನಸ್ಸು ಸಂತೋಷದಿಂದ ಹೋಗ್ತಾ ಇದೆ, ಅಲ್ಲಿ ಸಂತೋಷ ಪಡ್ತಾ ಇದೆ. ಅದಕ್ಕೆ ಪ್ರಹ್ಲಾದರಾಜರನ್ನ ಅವರ ಗುರುಗಳು ಕೇಳುತ್ತಾರೆ, ಶ್ರೀಹರಿಯನ್ನ ನೀನು ಯಾಕೆ ಚಿಂತನೆ ಮಾಡ್ತಾ ಇದ್ದೆ, ನಿನ್ನ ಮನಸ್ಸು ಅಲ್ಲಿ ಯಾಕೆ ಇಡುತ್ತಾ ಇದ್ದೀಯಾ ಅಂದ್ರೆ, ಪ್ರಹ್ಲಾದರಾಜರು ಹೇಳ್ತಾರೆ, ನಿಮಗೆ ಸಬ್ಜೆಕ್ಟೇ ಗೊತ್ತಾಗ್ತಾ ಇಲ್ಲ, ನಾನಾಗಿ ಶ್ರೀಹರಿಯಲ್ಲಿ ಮನಸ್ಸಿಡುತ್ತಾ ಇಲ್ಲ, ಮತ್ತೆ ಹೇಗೆ ಹೋಗ್ತಾ ಇದೆ, ತಾನಾಗಿ ಹೊರಟು ಹೋಗ್ತಾ ಇದೆ. ಹೇಗೆ ಅಂದ್ರೆ, ಕಬ್ಬಿಣ ಅಯಸ್ಕಾಂತದ ಸನ್ನಿಧಿಯಲ್ಲಿ ತನ್ನ ವಶವಿಲ್ಲದೆ ಹೇಗೆ ಅಯಸ್ಕಾಂತದ ಸೆಳೆತಕ್ಕೆ ಹೊರಟು ಹೋಗ್ಬಿಡುತ್ತೋ ಹಾಗೆ ನನ್ನ ಮನಸ್ಸು ವಿಶೇಷವಾಗಿ ಭಗವಂತನ ಕಡೆಗೆ ಹೋಗಿ ಬಿಡುತ್ತಾ ಇದೆ. ಅದೇ ಥರ ಮಹಾಗಣಪತಿ ಸದಾ ಕಾಲ ಭಗವಂತನ ಚಿಂತನೆ ಮಾಡ್ತಿದ್ದಾರೆ. ಅದಕ್ಕೆ ಹೇಳ್ತಾರೆ ಶ್ರೀಶ ಅಂತ ಇಲ್ಲಿ ಶಬ್ದವನ್ನ ಹಾಕ್ತಾರೆ ದಾಸರಾಯ. ಶ್ರೀ ಅಂತ ಹೇಳಿದರೆ ಇಂದ್ರಿಯಗಳಿಗೆ ಹೆಸರು, ಶ್ರೀ ಅಂದ್ರೆ ಲಕ್ಷ್ಮೀದೇವಿಗೆ ಹೆಸರು. ಶ್ರೀ ಅಂತ ಹೇಳಿದರೆ ಭಾರತೀ ದೇವಿಗೆ ಹೆಸರು. ಶ್ರೀ ಶಬ್ದಕ್ಕೆ ಅನೇಕ ಅರ್ಥಗಳಿವೆ. ಅದಕ್ಕೆ ಪ್ರಧಾನವಾಗಿ ಹೇಳುತ್ತಾರೆ, ಲಕ್ಷ್ಮೀದೇವಿಗೆ ಪತಿ ಶ್ರೀಶ, ಹಾಗೆ ಸಕಲೇಂದ್ರಿಯಗಳಿಗೆ ಪತಿ ಶ್ರೀಶ ಭಗವಂತ. ಆ ಸಕಲೇಂದ್ರಿಯ ನಿಯಾಮಕನಾದ ಭಗವದ್ ರೂಪದಲ್ಲಿ ಮನಸ್ಸಿಟ್ಟಿದ್ದಾರೆ ಇವರು. ನೀನೇ ಸರ್ವೇಂದ್ರಿಯ ಪ್ರೇರಕ, ಸರ್ವೇಂದ್ರಿಯ ನಿಯಾಮಕ ಅಂತ ಈ ಗುಣಚಿಂತನೆಯನ್ನ ಮಾಡತಾ ಅದರಲ್ಲಿ ದುಂಬಿಯಂತೆ ಆ ಗುಣಚಿಂತನೆ ಮಾಡುತ್ತಿದ್ದಾರೆ ಅಂತ ಹೇಳೋದು ದಾಸರಾಯರ ತಾತ್ಪರ್ಯ. ಅದಕ್ಕೆ ಶ್ರೀಶ ನಂಘ್ರಿ ಸರೋಜ ಭೃಂಗ. ಅಲ್ಲಿ ಹೇಳ್ತಾರೆ ಶ್ರೀಶ ಅಂದ್ರೆ ಲಕ್ಷ್ಮೀದೇವಿಗೆ ಪತಿ ಅಂತ ಅರ್ಥ. ಹೌದು, ಲಕ್ಷ್ಮೀ ಅಂದ್ರೆ ಯಾರೋ ಒಬ್ಬ ಹೆಣ್ಣು ಮಗಳಲ್ಲ, ಇಡೀ ಜಗತ್ತನ್ನ ತನ್ನ ನೋಟದಿಂದಲೇನೆ ಪ್ರಳಯ ಸೃಷ್ಟಿ ಮಾಡಿ ಧ್ವಂಸ ಮಾಡಿ ಲಯ ಮಾಡಿ ನಂತರ ನೋಟದಿಂದಲೇನೆ ಸೃಷ್ಟಿಯನ್ನು ಮಾಡಿಬಿಡತಕ್ಕಂಥ ದೊಡ್ಡ ಶಕ್ತಿ ಯಾರು? ಲಕ್ಷ್ಮೀದೇವಿ. ಇಡೀ ಜಗತ್ತಿನಲ್ಲಿರುವ ಬ್ರಹ್ಮಾದಿ ಸಕಲ ಚೇತನರಿಗೆ ಉಸಿರಾಟ ಆಗೋದು ಆಕೆಯಿಂದ. ಅಂಬರಣಿ ಸೂಕ್ತದಲ್ಲಿ ಸ್ಪಷ್ಟ ಎಲ್ಲ ಹೇಳ್ತಾ ಬರುತ್ತೆ, ನನ್ನಿಂದಲೇನೆ ಎಲ್ಲರೂ ಬದುಕ್ತಾ ಇರೋದು, ಉಸಿರಾಟ ಆಡ್ತಾ ಇರೋದು, ಉಣತಾ ಇರೋದು ಎಲ್ಲ ನನ್ನಿಂದ ಅಂತ. ಇಡೀ ಜಗತ್ತನ್ನ, ಎಲ್ಲಾ ಜಗತ್ತಿನಲ್ಲಿರುವ ಎಲ್ಲಾ ಚೇತನರ ಸಕಲೇಂದ್ರಿಯಗಳ ನಿಯಾಮಕಳಾಗಿ ಯಾರು ಲಕ್ಷ್ಮೀದೇವಿ ಆಜ್ಞೆ ಇಲ್ಲದೆ ಉಸಿರಾಡ್ಲಿಕ್ಕೂ ಇಲ್ಲ, ಅಂಥ ಶಕ್ತಿಯಿಂದ ಎಲ್ಲರೂ ನಡೆಸ್ತಕ್ಕಂಥವು ಶ್ರೀ. ಅಂಥ ಆಕೆಗೆ ಉಸಿರಾಟವನ್ನ ಆಡಿಸೋವನೇ ಭಗವಂತ. ಅದನ್ನ ವಿಷ್ಣು ರಹಸ್ಯದಲ್ಲಿ ಹೇಳ್ತಾರೆ, ಸ್ಪಂದಿತಂ ನೈವ ಶಕ್ಯತೆ ಅಂತ. ಲಕ್ಷ್ಮೀದೇವಿ ಮೊದಲುಕೊಂಡು ಸಕಲ ಚೇತನ ವರ್ಗ ಇವನಿಲ್ಲದಿದ್ದರೆ ಉಸಿರಾಟ ಆಡಲಿಕ್ಕೆ ಸಮರ್ಥರಲ್ಲ. ಲಕ್ಷ್ಮೀದೇವಿಯ ಸಕಲೇಂದ್ರಿಯಗಳ ನಿಯಾಮಕ ಭಗವಂತ, ಆಕೆ ಮೂಲಕ ಸಕಲ ಜಗತ್ತಿಗೆ ನಿಯಾಮಕನಾಗಿದ್ದಾನೆ, ಆಕೆಗೆ ಪತಿಯಾಗಿದ್ದಾನೆ.